ಮರ್ತಿಲ್ಲ. ಏನಾರ ಅನ್ನ ತಿಂದು ಇಲ್ಲಿಂದ ನಾನು ಭಕ್ತ ಬಂದು ನಾನು ಭಕ್ತಿಯಿಂದ ಬಂದಿದ್ದೀನಿ, ಮಂತ್ರಿಯಾಗಿ ಬಂದಿಲ್ಲ, ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು. ಹಂಗೆ ಅವ್ರು ಒಳ್ಳೇದಾಗಲಿ, ಯಶಸ್ಸಾಗಲಿ ಅಂತ ಹಾರೈಸ್ತೀವಿ. ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣಿದೆ. ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ಹೋಗಿದ್ದಾರಲ್ಲ, ಅದು ರಾಜ್ಯದ ಮಟ್ಟಕ್ಕೆ. ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ನಾನು ಮೊದಲೇ ಹೇಳಿದ್ದು, ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ, ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು. ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿದೆ. ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ಪ್ರಕೃತಿದತ್ತವಾಗಿ ಆಗ್ತದೆ ಮೇಘ ಸ್ಫೋಟ. ಅದನ್ನು ಹೇಳಿದ್ದಲ್ಲ, ಮನೆಯಲ್ಲೂ ಹೇಳಿದ್ದೆ ನಾನು ಮನೆಯಲ್ಲಿ. ಒಟ್ಟಿಗೆ ಜನಜೀವನ ಅಸ್ಥಿರ. ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ. ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ. ಅದು ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಹಿಂದೆ ಹೇಳಿದ್ದು 2-3 ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ, ಸಾಯ್ತಾರೆ ಅಂತ. ಅದು ಆಗ್ತದೆ. ಸಂವತ್ಸರ ಪರದಲ್ಲಿ ಕಷ್ಟ, ಗುಣಲಕ್ಷಣ, ದ್ವೇಷ, ಅಸೂಯೆ. ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ಹೇಳಿದ್ದಲ್ಲ, ಸಂಕ್ರಾಂತಿ ಮೇಲೆ ವಿಪ್ಲವ ಆಗೋ ಲಕ್ಷಣ ಇದೆ. ಇಲ್ಲ ಸರ್, ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ. ಮೂಡ ಬರುತ್ತೆ, ಮೂಡ ಹೋಗುತ್ತೆ ಅಷ್ಟೆ. ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಗ್ತದೆ. ಹೇಳ್ತೀನಿ, ಜಗತ್ತಿನ ಸುದ್ದಿ ಈಗಲೂ ಇದೆ. ಅವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ, ರಾಜಕೀಯ ವಿಪ್ಲವ ಇನ್ನೊಂದು ಸತಿ ಥರ ಆಕ್ಸಿಡೆಂಟು ಆಗೋ ಲಕ್ಷಣ ಇದೆ. ಅದು ಹೇಳಿದೆ, ಫ್ಲೋಟ್ ಮೇಘ ವಾಯು ಫ್ಲೈಟ್ದೆಲ್ಲ ಹೇಳಿದ್ದಲ್ಲ, ಫ್ಲೈಟ್ ಬಿತ್ತು, ಜನ ಸಾಯ್ತಾರೆ, ಮರಣ ಆಗ್ತದೆ, ಜಲಪ್ರಳಯವಾಗ್ತದೆ, ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಲ್ಲ, ಆಗ್ತದೆ. ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ, ಜನವರಿ ಒಳಗೊಂದು ದೊಡ್ಡ ಆಘಾತ ಆಗೋ ಲಕ್ಷಣ ಇದೆ ಇಂಡಿಯಾಕ್ಕೆ. ಸೂಳೆಯ ಮಗನುಟ್ಟಿ, ಇದನ್ನು ಇಟ್ಕೊಂಡಿದ್ವಿ, ಪರಿಹಾರ ಮುಂದೆ ಹೇಳ್ತೀನಿ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ಇದು ಹಾಕ್ರಿ, ಇದು ರಿಸಲ್ಟ್ ಹೇಳ್ತೀನಿ, ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನು ಏನಂತ. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದುಬಿಡಿತಲ್ಲ, ಮುಂದೆ ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ. ಈ ಸರಿ ಅಂಥದ್ದು ಏನಿಲ್ಲ, ಸಮತೋಲನ ಆಗ್ತದೆ. ಇನ್ನೂ ಜಲಪ್ರಳಯ ಇದೆ, ರಾಜ್ಯದಲ್ಲಿ ಜಲಪ್ರಳಯ ಇದೆ. ಇಡೀ ಭಾರತ, ಇವು ಜಗತ್ತಿಗೆ ಇದು. ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ. ಜಲಸ್ಫೋಟ ಅಂತ ಹೇಳಿದ್ದೆ ನಾನು, ಅಲ್ಲಿ ಒಂದು ಆಗ ಲಕ್ಷಣ ಇದೆ. ಈ ಎರಡು ಸೇರಿ ಮನುಷ್ಯರೇ ಮಾಡೋದಲ್ಲಿ. ಕೆಲವೊಂದು ಹೇಳೋಕ್ಕೆ ಹೆದರಿಕೆ ಆಗುತ್ತೆ. ಪರಿಹಾರ ಏನೆಲ್ಲ, ಅದು ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ. ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ. ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ. ನೆನೆಸ್ಬೇಕು ಭಗವಂತ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ, 3 ಅಡಿ ಭೂಮಿ ಕೇಳಿದ, ಎಲ್ಲ ಉಳಿತು. ಅಮೇರಿಕಾ ದೇಶದಲ್ಲಿ ಅಲ್ಲೇ ತುಳಿದವನ್ನ ವಿಷ್ಣು ವಾಮಾವತಾರದಲ್ಲಿ ಬಲಿಯ. ಅದನ್ನು ಮುನಿಪುರ ಅಂತ ಕರೆದರು. ಏನ್ಸಂಡ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು, ವಾಮನಿಗೆ ದಾನ ಕೊಟ್ಟನಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಳಾದೀತು ಅಂತ. ಮುನಿಪುರ ಅಂದರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದು ದಾಸೋಹ ಅಂತ. ಒಂದಿಡೀ ಜೋಳದ ಹಿಟ್ಟು ತಗೊಳ್ಳೋದು, ಜೋಳಿಗೆ ಹಾಕಿರೋದು. ಈಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದ ಅವನು.
ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ಎದಲ್ರಿ, ಸ್ನಾನ ಮಾಡ್ರಿ, ಬಾಗಿಲು ಸಾರಿಸ್ರಿ, ಅಡುಗೆ ಮನೆ ಸ್ವಚ್ಛ ಇಲ್ಲರಿ, ಪಾತ್ರೆ ಬೆಳೆದ್ರಿ, ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಹೇಳ್ತಾ ಇದ್ರು. ಅವರು ಮಾಡಲಿಲ್ಲ, ಕೆಲವರು ಬಿಟ್ಟು. ಅದಕ್ಕೆ ಏನು ಮಾಡ್ತಾ ಇದ್ರು, ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತಿರ್ತಾ ಇದ್ರು, ಅವ್ರಿಗೆ ಹೇಳ್ತಾ ಇದ್ರು, ನೋಡಿ ಇಂಥವ್ರ ಮನೆಗೆ ಹೋಗಿದ್ದೆ, ಅವ್ರು ಎದ್ದಿಲ್ಲ, ಬಾಗಿಲು ಸಾರಿಸಿಲ್ಲ, ಸ್ನಾನ ಮಾಡಿಲ್ಲ. ಅವಾಗ ಅವರೇ ಮಾಡಿರೋರು ಶಸ್ತ್ರ ಪವಾಡ ಅಂತ ಕಳ್ಸರು, ಮುಳ್ಳಾವಿಗೆ. ಇವತ್ತು ಅವೆಲ್ಲ ಒಂದು ವಸ್ತುವಾಗಿಬಿಟ್ಟಿದ್ದಾವೆ. ಒಬ್ಬ ಬರೋನು ಗಂಟೆ ಅಲ್ಲಾಡಿಸೋನು ಮನೆ ಮುಂದೆ ಮುಳ್ಳಾವಿಗೆ ಮೇಲೆ ನಿಂತ್ಕೊಳ್ಳೋನು. ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ? ನಿಂತವನಿಗೆ. ಗಂಟೆ ಅಲ್ಲಾಡಿಸ್ ಜನವೆಲ್ಲ ನೋಡ್ತಾ ಇದ್ರು, ಯಾಕೆ ನಿಂತ್ಕೊಂಡಿದ್ದೀರಿ ಸ್ವಾಮಿ, ಏನು ಕೆಲಸ ನೋಡಿ, ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ, ಇವರು ಸ್ನಾನ ಮಾಡಲ್ವಂತೆ, ಇವರು ಮಕ್ಕಳಿಗೆ ಸ್ನಾನ ಮಾಡಿಸಲ್ವಂತೆ, ಎದ್ದುಗಳು ಹಂಗೆ ಕಾಫಿ ಕುಡಿತಾರಂತೆ, ಯಾವುದೋ ಆಚರಣೆ ಇಲ್ವಂತೆ. ಅದಕ್ಕೆ ನಾನು ಮುಳ್ಳಾಗಿ ನಿಂತ್ಕೊಂಡು ಗಂಟೆಯಲ್ಲಿ ಆಡಿಸ್ತಾ ಇದ್ದೆ. ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ. ಒಬ್ಬ ಗುರು ಬಂದು ನೋವು ತಗೊಳ್ತಾ ಇತ್ತು. ಅವಾಗ ಅವನು ಬಂದು, ಇಲ್ಲ ಸ್ವಾಮಿ ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ 4 ಕಾಣಿ ಕೊಡ್ತಾ ಇದ್ದೆ. ನೋಡಿ, ಕಾಯಕ ಸಿಕ್ಕಾಪಟ್ಟ ದುಡ್ಡು ತಗೊಳಂಗಿಲ್ಲ, ಒಂದು ಇಡೀ ಹಿಟ್ಟು ಅವಂದು, 4 ಕಾಣಿ ಇವನಷ್ಟೇ ಇಳಿದು ಹೋಗ್ತಾ ಇತ್ತು. ಅದಕ್ಕೂ ಮೀರ್ತಿದ್ರು ಕೆಲವರು. ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೊಬ್ಬರನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಶೂಲ, ಅದು ಚುಚ್ಕೊಂಡ್ಬಿಡ್ತಿದ್ದ, ರಕ್ತ ಬೀಳ್ತಾ ಇತ್ತು. ಮತ್ತೆ ಗಂಟೆ ಅಲ್ಲಾಡಿಸೋನು. ಎಲ್ಲ ಜನ ಸೇರೋರು, ಯಾಕೆ ಇವನು 5ನರಿಗೂ ಬೆಲೆ ಕೊಡಲ್ವಂತೆ, ಆ ಪೂಜೆನೂ ಮಾಡಿಲ್ವಂತೆ, ನೋಡಪ್ಪ ಇವನು ಅಂತ. ಹಂಗೆ ನೀನ್ಯಾಕೆ ನೋವು ತಗೊಳ್ತೀಯ? ಅವರ ಉದ್ಧಾರಕ್ಕಾಗಿ. ಇವು ಮಠಗಳು, ಮಾನ್ಯಗಳು, ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂಥ ಸಂಕೀರ್ಣ ಆದರ್ಶ ತತ್ವಗಳು. ಅವನು ನೋವು ತಗೊಳ್ತಿದ್ದ, ಮತ್ತೆ ಅವನು ಕೆಳಗಿಳಿತಾ ಇದ್ದ, 1 ರೂಪಾಯಿ ತಗೊಂಡು ಹೋಗ್ತಾ ಇದ್ದ. ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು. ಇವತ್ತು ಅದು ಯಾವುದೂ ಇಲ್ಲ. ಇವತ್ತು 5ನರು ಕರಿಯರು, ಸ್ವಾಮಿಯರು ಕರಿಯರು, ವಾರ ಕರಿಯರು, ಹಬ್ಬಕ್ಕೆ ಕರಿಯರು, ಅಲ್ಲೂ ಇಲ್ಲ. ಈಗ ಹುಟ್ಟಿದಾಗ ಸತ್ತಾಗ 2 ಸತಿ ಕರೀತಾರೆ. ಅದು ಇದು ಇಲ್ಲೂ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಮ ಜಗದೀಶು, ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ. ಎಲ್ಲ ಕಡೆ ಅವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ. ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ, ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ. ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಬೆನ್ನ ಹತ್ತಿದ್ವು. ಈ ಕೊರೋನಾದಿಂದ ಯಾರೂ ಸಾಯಲ್ಲ.